₹20 ಅಪ್ಲಿಕೇಶನ್ ನಲ್ಲಿ ನಾನು IPS ಆಗಿದ್ದೀನಿ. ಹೊಟ್ಟೆ ತುಂಬ್ತಾ ಇದೆ, ಬಟ್ಟೆ ಇದೆ, ಮನೆ ಆಗಿದೆ ಅಂದಮೇಲೆ ಸಮಾಜಕ್ಕಾಗಿ ಬದುಕಬೇಕು. ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇರ್ತಾನೆ, ನಾವು ವಿಡಿಯೋ ಮಾಡ್ತೇವೆ. ಸಮಾಜ ಕೆಟ್ಟು ಹೋಗಿದೆ, ಯಾವಾಗಲೂ ಕೆಡ್ತಾನೆ ಇತ್ತು. ಕೆಟ್ಟಿರುವುದನ್ನ ನಾವು ಪ್ರಶ್ನಿಸ್ತಾ ಇಲ್ಲಲ್ಲ. ತ್ವರಿತ ಕ್ಷಣಿಕ ಭರವಸೆಗಳ ಈಡೇರಿಕೆಯಲ್ಲಿ ಮೌನವನ್ನ ತಾಳ್ತೇವೆ. ಅದು ಮುರಿಯಬೇಕು. ಇದು ಕಾಲದ ಕರೆ. ಪಕ್ಕದ ನೇಪಾಳ, ದಕ್ಷಿಣದ ಶ್ರೀಲಂಕಾ, ಬೇರೆ ಬೇರೆ ಕ್ರಾಂತಿಗಳ ಹೆಸರಲ್ಲಿ ನೀವು ಅದನ್ನು ನೋಡಿದೀರಾ. ನಾನು ಅದನ್ನ ಇಲ್ಲಿ ಆಯ್ತದೆ ಅಂತ ಭಾವಿಸ್ತೇನೆ. ಪಾಸಿಂಗ್ ಮಾರ್ಕ್ಸ್ 100 ಅಲ್ಲಿ 35 ಪಾಸಿಂಗ್ ಮಾರ್ಕ್ಸ್ ತಾನೆ, ಅಷ್ಟಾದ್ರೂ ಗಟ್ಟಿಯಾಗಿರ್ಬೇಕು. ಬಹಳ ಮಾರ್ಕ್ಸ್ ತಗೊಂಡು ಜಿ ಹುಜೂರ್ ಅನ್ನೋ ಅಧಿಕಾರಿ ಅವನಾದ್ರೆ ಸತ್ತ ಶವಕ್ಕೆ ಸಮ. ಬಹಳ ಕಟ್ಟುನಿಟ್ಟಾಗಿ ಕೆಲಸ ಮಾಡಿದವರು ಯಾರು? ಮಕ್ಕಳನ್ನ ವಾಪಸ್ ಸರ್ಕಾರಿ ನೇವಿಗೆ ಸೇರಿಸಬೇಕು ಅನ್ನೋ ಭಾವ ಬಂದ್ರೆ ಅದು ನಿಮ್ಮ ಧೈರ್ಯ. ಇಲ್ಲ ನನ್ನ ಮಗ ಡಾಕ್ಟರ್ ಆಗ್ಬಿಡ್ಲಿ, ಎಂಜಿನಿಯರ್ ಆಗ್ಬಿಡ್ಲಿ ಅಂತ ಬಯಸ್ತಾ ಇದ್ರೆ ಅದು ಒಳ್ಳೇದೇ. ಏನಾದ್ರೂ ಮಾಡಿ ಅವರನ್ನ, ಆದ್ರೆ ಗಟ್ಟಿ ವ್ಯಕ್ತಿಗಳನ್ನಾಗಿ ಮಾಡಿ. ಈ ನಾಡು ನಮ್ಮ ಅವಿಭಜಿತ ಧಾರವಾಡ ಜಿಲ್ಲೆ, ಧಾರವಾಡ, ಗದಗ, ಕೊಪ್ಪಳ, ಇದು ನಮ್ಮ ಹಾವೇರಿ. ಶಿಶುನಾಳ ಶರೀಫ್ ಹುಟ್ಟಿದ ಊರು. ಕನಕದಾಸ 12ನೇ ಶತಮಾನಕ್ಕೆ ಅಣ್ಣ ಬಸವಣ್ಣ ಒಂದು ಅನುಭವ ಮಂಟಪವನ್ನ ಕಟ್ಟಿದ್ರೆ 16ನೇ ಶತಮಾನದ ದಾಸ ಸಾಹಿತ್ಯದ ಮೇರು ಪಂಕ್ತಿಯಲ್ಲಿರುವ ಪುರಂದರದಾಸರು, ಕನಕದಾಸರು ಪ್ರತಿ ಮನೆಯನ್ನೂ ಕೂಡ ಅವರ ಕೀರ್ತನೆಗಳ ಮೂಲಕ ಅನುಭವ ಮಂಟಪವನ್ನಾಗಿ ಪರಿವರ್ತಿಸಿದವರ ನಾಡು. ಗಾನಯೋಗಿ ಹಾನಗಲ್ ಕುಮಾರಸ್ವಾಮಿಯವರ ಊರು. ಜ್ಞಾನಪೀಠ ಪ್ರಶಸ್ತಿ ವಿಕ್ರ ಗೋಕಾಕ್ ಅವ್ರ ಊರು. ಅದೆಲ್ಲವನ್ನೂ ಮೀರಿ ರೈತ ಪರ ಕಾಳಜಿ ಹೊಂದಿದ ಹೋರಾಟದ ನಾಡು. ಇಲ್ಲಿ ನಮ್ಮ ಶಿಶುನಾಳ ಶರೀಫರು ಯಾವುದೇ IAS IPS ಪದವಿ ಪಡೆದಿರಲಿಲ್ಲ. ನಮ್ಮ ಕನಕದಾಸರು ಯಾವುದೇ IIT IIM ಹೋಗಿರಲಿಲ್ಲ. ಹೋಗಿದ್ರ? ಅವ್ರನ್ನ ಯಾಕೆ ನೆನೆಸ್ತೀವಿ? ಅವರ ಒಂದು ತತ್ವ ಪದ ಯಾಕೆ ಇಡೀ ಜೀವನವನ್ನ ಕಟ್ಟಿಕೊಡುತ್ತೆ? ಸಮಾಜಕ್ಕಾಗಿ ಬದುಕಿದವರು. ನಾವು ನೀವೆಲ್ಲ ನೌಕರಿಗೆ ಸೇರಿದ ಮೇಲೆ ಹೊಟ್ಟೆ ತುಂಬ್ತಾ ಇದೆ, ಬಟ್ಟೆ ಇದೆ, ಮನೆ ಆಗಿದೆ ಅಂದಮೇಲೆ ಸಮಾಜಕ್ಕಾಗಿ ಬದುಕಬೇಕು. ನಾವೆಲ್ಲ ಅದೃಷ್ಟವಂತರು. 100 ಪೊಲೀಸ್ ಪೇದೆ ಹುದ್ದೆಗಳ ಖಾಲಿ ಇದ್ರೆ ಮಿನಿಮಮ್ 5 ಲಕ್ಷ ಅಪ್ಲಿಕೇಶನ್ಗಳು ಬರ್ತವೆ. ಪ್ಯೂರ್ ಮೆರಿಟ್ ಮೇಲೆ ಸೆಲೆಕ್ಷನ್ ಆಯ್ತದೆ. ವಿಲೇಜ್ ಅಕೌಂಟೆಂಟ್ ಸೆಲೆಕ್ಷನ್ ಹಂಗೆ ಆಗುತ್ತೆ. ₹20 ಅಪ್ಲಿಕೇಶನ್ ನಲ್ಲಿ ನಾನು IPS ಆಗಿದ್ದೀನಿ. ₹20 ಅಪ್ಲಿಕೇಶನ್ ನಲ್ಲಿ. ಹಾಗಿದ್ರೆ ಬಂದಾದ ಮೇಲೆ ಸಂಬಳ ತೆಗೆದುಕೊಂಡ ಮೇಲೆ ಯಾರಿಗೆ ಯಾರು ಇಲ್ಲವೋ ಅವರಿಗೆ ನಾವಿದೀವಿ ಅನ್ನೋ ಭರವಸೆಯನ್ನು ಮೂಡ್ತಕ್ಕಂಥ ಕೆಲಸ ಆಗ್ಬೇಕಲ್ಲ. ನಿಮ್ಮ ಮಕ್ಕಳು ಯಾರು ಬೆಳೀತಿದ್ದಾರೆ, ಪೊಲೀಸ್ ಇಲಾಖೆಯಲ್ಲಿ 18 ವರ್ಷಗಳ ಸೇವಾ ಅನುಭವದ ಮೇಲೆ ಹೇಳ್ತಿದ್ದೀನಿ, ನೀವು ಎಂಜಿನಿಯರ್ ಮಾಡಿ, ಡಾಕ್ಟರ್ ಮಾಡಿ, ಅಧಿಕಾರಿಗಳನ್ನು ಮಾಡಿದ್ರು ಗುಂಪಿನಲ್ಲಿ ಗೋವಿಂದ ಅನ್ನ ಆ ಹುಡುಗ ಆದ, ಹುಡುಗಿ ಆದ್ಲು ಅಂದ್ರೆ ಕಷ್ಟ ಆಯ್ತದೆ. ಮಕ್ಕಳಿಗೆ ಹಿಂದೆಂದಿಗಿಂತಲೂ ಇಂದ ಅವಶ್ಯಕತೆ ಇರೋದು ಬರೀ ವಿದ್ಯೆ, ಉದ್ಯೋಗ ಅರಸುವ ಗುಣ ಅಲ್ಲ. ಸುತ್ತಮುತ್ತಲಿನ ವ್ಯವಸ್ಥೆಯನ್ನ ಅರಿಯುವ ಕುತೂಹಲ, ಸಾಮಾಜಿಕ ಅಸಮತೋಲನವನ್ನ ಪ್ರಶ್ನಿಸುವ ಗುಣ, ಕಣ್ಣೆದುರಿಗಾಗುವ ಅಪರಾಧವನ್ನ ಖಂಡಿಸುವ ಗುಣ. ಸಮಾಜ ಕೆಟ್ಟು ಹೋಗಿದೆ, ಯಾವಾಗಲೂ ಕೆಡ್ತಾನೆ ಇತ್ತು. ಕೆಟ್ಟಿರುವುದನ್ನ ನಾವು ಪ್ರಶ್ನಿಸ್ತಾ ಇಲ್ಲಲ್ಲ. ಸಾಮಾಜಿಕ ಅನ್ಯಾಯಕ್ಕೆ ಒಗ್ಗಿಕೊಂಡು ಹೋಗುವುದು ದುರದೃಷ್ಟಕರ. ಹಾಗಾಗದಿರಲಿ. ಒಂದು ಕತೆ ಹೇಳಿ ಮುಗಿಸ್ತೇನೆ. ಒಬ್ಬ ದೊಡ್ಡ ರಾಜನಿದ್ದ, ಶುದ್ಧೋಧನ. ಅವನಿಗೊಬ್ಬ ಮಗ ಹುಟ್ಟಿದ. ಅವನ ಹೆಸರು ಸಿದ್ಧಾರ್ಥ. ಭವಿಷ್ಯವಾಣಿ ನುಡಿತು, ಅವನು ನಾಳೆ ಹೀಗಾಗವನಿದ್ದಾನೆ. ತಂದೆ ಪುತ್ರವ ಮೋಹ ಚಿಂತಾಕ್ರಾಂತನಾಗಿ ನನ್ನ ಮಗನಿಗೆ ಯಾವುದೇ ಲೋಕದ ಸಮಸ್ಯೆಗಳು ಕಾಡಬಾರದು ಅಂತ ಬಹುದೊಡ್ಡ ಅರಮನೆಯನ್ನ ನಿರ್ಮಿಸಿ ಎಲ್ಲ ಸುಖ ಸುಪ್ಪತ್ತಿಗೆಯನ್ನ ಅರಮನೆಯಲ್ಲಿ ಕೊಟ್ಟುಬಿಟ್ಟ. ಮದುವೆ ಮಾಡಿದ, ಮಗುನೂ ಆಯಿತು. ಆ ಸಿದ್ಧಾರ್ಥನಿಗೆ ಬಡತನ ಗೊತ್ತಿರಲಿಲ್ಲ, ಕಷ್ಟ ಗೊತ್ತಿರಲಿಲ್ಲ, ರೋಗ ಗೊತ್ತಿರಲಿಲ್ಲ, ಸಮಾಜದ ಯಾವ ಕೆಡುಕು ಕೂಡ ಅವನಿಗೆ ಪರಿಚಯನೇ ಆಗಲಿಲ್ಲ. ಒಂದು ದಿನ ಸ್ವಾಭಾವಿಕವಾಗಿ ಕುತೂಹಲಕ್ಕಾಗಿ ಅವನು ಹೊರಗಡೆ ಹೋದ.
ಸಮಾಜದ ವಾಸ್ತವಿಕತೆ ಅವನ ಕಣ್ಣೆದುರಿಗೆ ನಿಂತಿತು. ಓ, ಜನ ರೋಗಕ್ಕೆ ತುತ್ತಾಗ್ತಾರ, ಮುಪ್ಪು ಬರುತ್ತಾ, ಸಾವು ಖಚಿತವೇ, ಸರ್ವಸಂಗ ಪರಿತ್ಯಾಗಿಗಳಾಗಿ ಸನ್ಯಾಸಿಗಳು ಸಮಾಜದ ಉದ್ಧಾರಕ್ಕೂ ಹೋದವರಿದಾರ. ಈ 4 ಘಟನೆ ಆ ವ್ಯಕ್ತಿಯನ್ನ ಸಿದ್ಧಾರ್ಥನಿಂದ ಬುದ್ಧನಾಗುವ ಪಯಣದೆಡೆ ತೆಗೆದುಕೊಂಡು ಹೋಯಿತು. ಸರ್ವೇ ಸಾಮಾನ್ಯವಾಗಿ ಇವತ್ತು ನಾವು ಆ ಶುದ್ಧೋಧನ ನಿರ್ಮಾಣ ಮಾಡಿದಂತಹ ಕೃತಕ ವೈಭೋಗದ ನಮ್ಮ ಭ್ರಮೆಯ ಅರಮನೆಯಲ್ಲೇ ನಾವೆಲ್ಲ ಬದುಕ್ತಾ ಇದ್ದೀವಿ. ನಮಗೆ ಹೊರಗಡೆ ಇರುವ ಸಮಸ್ಯೆಗಳ ಬಗ್ಗೆ ಗೊಡವೆ ಬೇಡ. ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇರ್ತಾನೆ, ನಾವು ವಿಡಿಯೋ ಮಾಡ್ತೇವೆ. ಪಕ್ಕದ ಮನೆಯಲ್ಲಿ ಗಲಾಟೆಯಾಗಿ ಹೆಂಡತಿನ ಗಂಡ ಹೊಡಿತಾ ಇರ್ತಾನೆ, ಅಥವಾ 4 ರೌಡಿಗಳು ಒಬ್ಬ ಅಮಾಯಕನನ್ನ ಹೊಡಿತಾ ಇರ್ತಾರೆ, ನಾವು ನಮ್ಮ ಪಾಡಿಗಿರ್ತೀವಿ. ಇನ್ನೊಂದು ಯಾವುದೋ ಅಪರಾಧ ಇನ್ನೊಂದು ನಡೀತಾ ಇರ್ತದೆ, ನಾವು ಹಾಗೇ ಇರ್ತೀವಿ. ತ್ವರಿತ ಕ್ಷಣಿಕ ಭರವಸೆಗಳ ಈಡೇರಿಕೆಯಲ್ಲಿ ಮೌನವನ್ನ ತಾಳ್ತೀವಿ. ಅದು ಮುರಿಯಬೇಕು. ಇದು ಕಾಲದ ಕರೆ. ಪಕ್ಕದ ನೇಪಾಳ, ದಕ್ಷಿಣದ ಶ್ರೀಲಂಕಾ, ಇನ್ನಿತರ ಕಡೆ ಬೇರೆ ಬೇರೆ ಕ್ರಾಂತಿಗಳ ಹೆಸರಲ್ಲಿ ನೀವು ಅದನ್ನು ನೋಡಿದ್ದೀರಾ. ಐ ಫೋರ್ಸ್ ಇಟ್ ಹಿಯರ್. ನಾನು ಅದನ್ನ ಇಲ್ಲಿ ಆಯ್ತದೆ ಅಂತ ಭಾವಿಸ್ತೀನಿ. ಸೊ ಒಂದು ಇಡೀ ಸಮಾಜದ, ರಾಷ್ಟ್ರದ ಬೆಳವಣಿಗೆ ಅನ್ನೋದು ಕೇವಲ ಒಂದು ವರ್ಗದ ಬೆಳವಣಿಗೆಗೆ ಸೀಮಿತ ಆಗಬಾರದು. ಸರ್ವೇ ಜನ ಸುಖಿನೋ ಭವಂತು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋದು ಎಲ್ಲಾ ವರ್ಗಗಳ ಅಭಿವೃದ್ಧಿಯನ್ನ ಅವಲಂಬಿಸಿರುತ್ತೆ. ಆ ಎಲ್ಲಾ ವರ್ಗಗಳ ಸಂಪರ್ಕಕ್ಕೆ ಬರುವವರು ನಾವು ನೌಕರರ ವರ್ಗದವರು. 50% ಕೆಲಸ ಮಾಡಿದ್ರು ದೇವರು ಅಂತಾರೆ ಜನ. 50% ನಾವು ಕೆಲಸ ಮಾಡಿದ್ರು ದೇವರು ಅಂತಾರೆ. ಅನ್ನೌನ್ ಕಾಲ ಆನ್ಸರ್ ಮಾಡಿದ್ರೆ ಏನಪ್ಪಾ ನಮ್ಮ ಕಾಲು ಉತ್ತರಿಸ್ತಾರೆ ಅಂತಾರೆ ಅಧಿಕಾರಿಗಳಾಗಿ. ಹಾಗೆ ಆಗಲಿ, ನಿಮ್ಮೆಲ್ಲರ ಬದುಕು ಶ್ರೇಯಸ್ಕರವಾಗಿರಲಿ. ಭಗವಂತ ಮಕ್ಕಳಿಗೆ ಕೊನೆಯದಾಗಿ SLC PUC ಮಾಡಿದ್ದೀರಾ, ನಿಮ್ಮ ತಂದೆ ತಾಯಿಗಳು ಕೂಡಿಡುವ ಪ್ರತಿ ರೂಪಾಯಿ, ಅವ್ರು ಪಡುವ ಪ್ರತಿ ಕಷ್ಟ ನಿಮ್ಮ ಬದುಕು ಚೆನ್ನಾಗಿರಲಿ ಅಂತ. ನಿಮ್ಮ 25 ವರ್ಷ ನಿಮ್ಗೆ ವಯಸ್ಸಾಗುವವರೆಗೆ ಅವ್ರು ಏನ್ ಹೇಳ್ತಾರೆ ಚಾಚು ತಪ್ಪದೆ ಪಾಲಿಸಿ. ಒಂಥರ ಕೋಲೆ ಬಸವ ಅಂತಾರಲ್ಲ ನಮ್ಮ ಕಡೆ, ಹಂಗಿರ್ಬೇಕು. ಅವ್ರು ಹೇಳಿದ್ದನ್ನ ಪ್ರಶ್ನಿಸಿ, ಯಾವುದೋ ಮೊಬೈಲಲ್ಲಿ ಏನೋ ನೋಡಿ, ಯಾವುದೋ ವೆಬ್ ಸೀರೀಸ್ ಅಲ್ಲಿ ಏನೋ ಒಂದು ಕ್ಯಾರೆಕ್ಟರ್ ಇಂದ ಇನ್ಫ್ಲೂಯೆನ್ಸ್ ಆಗಿ, ಒಂದು ರೀಲ್ಸ್, ಒಂದು ಫ್ರೆಂಡ್ ಸರ್ಕಲ್, ಹೊರಗಡೆಯವರ ಮಾತನ್ನ ಕೇಳಿ ಅವರೊಂದಿಗೆ ವಾಗ್ವಾದಕ್ಕಿಳಿದು ನೀನೇ ನನ್ನ ಶತ್ರು ಅಂತ ತಂದೆ ತಾಯಿಗಳನ್ನ ದೂಷಿಸಬೇಡಿ. ಎಲ್ಲಾ ತಂದೆ ತಾಯಿಗಳು ಬದುಕೋದು ತಮ್ಮ ಮಕ್ಕಳಿಗಾಗಿ. ಎಲ್ಲಾ ತಂದೆ ತಾಯಿಗಳು ಗಂಡ ಹೆಂಡತಿಗಾಗಿಲ್ಲ, ಹೆಂಡತಿ ಗಂಡನಿಗಾಗಿ ಅಲ್ಲ, ಬದಲಾಗಿ ಎಲ್ಲರೂ ಬದುಕೋದು ಮಕ್ಕಳಿಗಾಗಿ ಅಂತ ಹೇಳಲಿಕ್ಕೆ ಹೊರಟಿದ್ದೆ. ಕೆಲವೊಂದಿಷ್ಟು ಜನ ಬದುಕ್ತಾರೆ, ಕೆಲವೊಂದಿಷ್ಟು ಇರ್ತವೆ. ಹಾಗಾಗಿ ನಿಮಗೋಸ್ಕರ ಅವರು ಬದುಕ್ತಾರೆ. ಅವ್ರ ಮನಸ್ಸನ್ನ ನೋಯಿಸಬೇಡಿ, ಅವರಿಗೆ ಕಣ್ಣೀರು ಹಾಕ್ಸ್ಬೇಡಿ. ಏನು ಓದ್ತೀರಾ ಓದಿ, ಎಂಜಿನಿಯರ್ ಆಗ್ತೀರಾ ಆಗಿ, ಡಾಕ್ಟರ್ ಆಗ್ತೀರಾ ಆಗಿ, KS ಆಗ್ತೀರಾ ಆಗಿ, IAS ಆಗ್ತೀರಾ ಆಗಿ, IPS ಆಗ್ತೀರಾ ಆಗಿ. ಆದ್ಮೇಲೆ ಪಾಸಿಂಗ್ ಮಾರ್ಕ್ಸ್ 100 ಅಲ್ಲಿ 35 ಪಾಸಿಂಗ್ ಮಾರ್ಕ್ಸ್ ತಾನೆ, ಅಷ್ಟಾದ್ರೂ ಗಟ್ಟಿಯಾಗಿರ್ಬೇಕು. ಮುಲಾಜಿಲ್ಲದೆ ಕೆಲಸ ಮಾಡ್ಬೇಕು. ನಿರ್ಲಕ್ಷ್ಯ ಮಾಡಲಿ, ಮಾಡದೆ ಇರಲಿ, ಅವಮಾನ ಮಾಡಲಿ, ಸನ್ಮಾನ ಮಾಡಲಿ, ಹೊಗಳ್ಳಿ ತೆಗಳ್ಳಿ, ನನ್ನ ಕೆಲಸ ಇದಪ್ಪ, ನಾನೊಬ್ಬ ಅಖಿಲ ಭಾರತ ಸೇವಕ, ಇದು ಲಾಭದಾಯಕ ಹುದ್ದೆ ಅಲ್ಲ, ಪ್ರತಿ ಗ್ರಾಮಕ್ಕೂ ಹೋಗ್ತೀನಿ, ಪ್ರತಿ ವ್ಯಕ್ತಿನೂ ಮಾತನಾಡಿಸ್ತೀನಿ, ಅವನಿಗೆ ಸಹಾಯ ಮಾಡ್ತೀನಿ, ನೇರವಾಗಿರ್ತೀನಿ, ನೇರ ನುಡಿಯವನಾಗಿರ್ತೀನಿ ಅನ್ನೋ ಗುಣಗಳನ್ನು ಮಕ್ಕಳಲ್ಲಿ ಬೆಳೆಸಿ, ಇಲ್ಲಿ ಯಾರ್ಯಾರು ಸುತ್ತಲಿದ್ದಾರೆ ಸರಿಯಾಗಿ ಅವರಿಗೆ ಎಲ್ಲ ಕಥೆಗಳನ್ನ, ಮಹಾತ್ಮರ ಕಥೆಗಳನ್ನ ಹೇಳಿ. ಎಲ್ಲರೂ 96-90%, 98 ತೆಗೆದುಕೊಳ್ತಾರೆ. ಇಂದಿನ ಮಕ್ಕಳು ಬಹಳ ಅದ್ಭುತ. ಅದ್ರ ಜೊತೆ ಸ್ವಲ್ಪ ಕನಕದಾಸರ ತ್ಯಾಗ ಗುಣ, ಮದಕರಿ ನಾಯಕನ ಸ್ವಾಭಿಮಾನ, ಸಿಂಧೂರ ಲಕ್ಷ್ಮಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಪೌರುಷ, ಮೈಲಾರ ಮಹದೇವ, ಹಾವೇರಿಯ ಮೈಲಾರ ಮಹದೇವರ ಸ್ವಾತಂತ್ರ್ಯದ
ಕಿಚ್ಚು ಇದು ಬಂತು ಅಂದ್ರೆ ಅದು ಡೆಡ್ಲಿ ಕಾಂಬಿನೇಷನ್. ಬಹಳ ಮಾರ್ಕ್ಸ್ ತಗೊಂಡು ಜಿ ಹುಜೂರ್ ಅನ್ನೋ ಅಧಿಕಾರಿ ಅವನಾದ್ರೆ ಸತ್ತ ಶವಕ್ಕೆ ಸಮ. ಪಾಸಿಂಗ್ ಮಾರ್ಕ್ಸ್ ತಗೊಂಡು ಜನಪರ ನಿಲ್ಲೋ ಒಬ್ಬ ಸಣ್ಣ ಹುದ್ದೆಯಲ್ಲಿದ್ರು ಅವನು ನಿಜವಾದ ವ್ಯಕ್ತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ 24x7 ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ.